ನಮಸ್ಕಾರ. ಆ, ಇದು ಇವತ್ತು ಕರಾಡ ವಿಶ್ವ ವತಿಯಿಂದ ಇಲ್ಲಿ ಇರುವಂತಹ ನಿಮಗೆಲ್ಲ ಇನ್ನೊಮ್ಮೆ ನಮಸ್ಕಾರ. ನಾವು ಇಲ್ಲಿಯ ಕರಾಡ ಬ್ರಾಹ್ಮಣ ಸೇವಾ ಸಮಿತಿ ಪುತ್ತೂರು ಇಲ್ಲಿಯ ಈಗಿನ ಕಾರ್ಯಕಾರಿ ಸಮಿತಿಯವರೆಲ್ಲ ಇದ್ದೀರಿ. ಇಲ್ಲಿ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳು ತುಂಬ ನಡೀತಾ ಇದೆ. ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನೀವು ಇಂಟ್ರೊಡಕ್ಷನ್ ಮಾಡಿಕೊಡ್ಬೇಕಾಗ್ತದೆ. ಆದ ಕಾರಣ ನೀವು ನಿಮ್ಮ ಬಗ್ಗೆ ಹೆಸರು, ಆಮೇಲೆ ನಿಮ್ಮ ಹವ್ಯಾಸಗಳನ್ನು ಹೇಳಿ, ವೃತ್ತಿ ಪ್ರವೃತ್ತಿ ಒಂದು ರೌಂಡ್ ಹೋಗೋಣ. ನಿಮ್ಮಿಂದಲೇ ಶುರು. ಇದನ್ನು ಹೀಗೆ ಪಾಸ್ ಮಾಡಿ. ನನ್ನ ಹೆಸರು ಶರ್ಮಿಳಾ ಎಸ್ ಭಟ್ ಅಂತ. ಹವ್ಯಾಸ ಅಂತ ಏನಿಲ್ಲ, ಮನೆ ಹೆಸರು ಬೀರ್ನುಡಿ. ಸರಿ, ಕಿಕಾನಲ್ಲ, ಬೇಕಲ್ಲ. ಆಯ್ತು. ಬೇಕಲ್ಲದು. ಮತ್ತು ಈಗ ಇರುವುದು ಬೀರ್ನುಡಿಯಲ್ಲಿ. ಸರಿ. ನಾನು ಕೊಲ್ಯ ಮಹಾದೇವ ಭಟ್. ನನ್ನ ಉದ್ಯೋಗ ಕೃಷಿ, ಆಮೇಲೆ ಒಂದು ಶಾಲಾ ಸಂಚಾಲಕನಾಗಿ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಬಹಳ ವರ್ಷಗಳಿಂದ. ನನ್ನ ಹೆಸರು ನಾಗರಾಜ್ KM. ನಾವು ವೆಲ್ಲೆಂಜಿ ಅಂದರೆ ಮೈನ ಪಂಚಾಯತ ಬಂದವರು. ಈಗ ಇಲ್ಲಿ ಅರ್ತಿಕುಡ್ಲು ಅಂತ ಹೇಳುವಲ್ಲಿದ್ದೇವೆ. ಕೃಷಿ ನಮ್ಮ ಮುಖ್ಯ ಕಸಬು. ಅದರೊಟ್ಟಿಗೆ ಕಳೆದ 13 ವರ್ಷಗಳಿಂದ ಕರಾಡ 13 ವರ್ಷಗಳಿಂದ ಶಂಕರ ಭಾರತಿ ಸೇವಾ ಸಹಕಾರಿ ಸಂಘ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಚಂದಕೂಡ್ಲು ಶ್ರೀನಿವಾಸ್ ಭಟ್ ಅಂತೇಳಿ, ಕೃಷಿಕ. ಇದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ಸ್ವಲ್ಪ ತೊಡಗಿಸಿಕೊಂಡಿದ್ದೇನೆ. ವಿಶ್ವಾಸ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಕೃತಗೂಡ ನಾನು ಅಧ್ಯಕ್ಷನಾಗಿ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕರಾಡ ಸೇವಾ ಸಮಿತಿ ಮತ್ತು ಪ್ರತಿಷ್ಠಾನ ಇದರ ವತಿಯಿಂದ ಇಲ್ಲಿ ನಡೆಯುತ್ತಿರುವಂತಹ ಏನು ಕಾಮಗಾರಿಗಳಿದೆಯೋ, ಸಮುದಾಯ ಭವನದ ವಿಸ್ತೃತ ಕಾಮಗಾರಿಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡು ಮುಂದುವರಿತಾ ಇದ್ದೇನೆ. ಸಮಾಜ ಸೇವೆ ಕೂಡ ಮುಖ್ಯವಾದ ವಿಷಯವೇ. ತುಂಬ ಸಂತೋಷ. ಕೃಷ್ಣ ಭಟ್ ಬಿ, ಬೀರಮೂಲೆ, ನಿವೃತ್ತ ಬ್ಯಾಂಕ್ ಉದ್ಯೋಗಿ. ಕೃಷಿ ತಂದೆ ಬಿಟ್ಟು ಹೋದ ಕೃಷಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಅದರಡಿಯಲ್ಲಿ ನಮ್ಮ ಹವ್ಯಾಸ ಜೇನು ಕೃಷಿ ಮತ್ತು ದನ ಸಾಕೋದು, ಅದು ಹವ್ಯಾಸವನ್ನು ಇಟ್ಕೊಂಡಿದ್ದೀನಿ. ನನ್ನ ಹೆಸರು ಶಾಲಿನಿ, ಮನೆ ಮರದ ಮೂಲೆ. ಹವ್ಯಾಸ ಪತಿಯ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಂಡಿರೋದಷ್ಟೇ. ಮತ್ತೆ ಮನೆಯಲ್ಲಿ ಅಡಿಗೆ. ಮುರಳೀಧರ್ ಬೋಗಲ್ಕರ್ ಅಂತೇಳಿ, ಮನೆ ಮರದ ಮೂಲೆ. ಮುರಳೀಧರ್ ಬೋಗಲ್ಕರ್ ಅಂತೇಳಿ, ಮನೆ ಮರದ ಮೂಲೆ, ಸಣ್ಣಗೋಲು ಮನೆತನ. ಇದರಲ್ಲಿ ಇದರಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೇನೆ. ಮನೆಯಲ್ಲಿ ಕೃಷಿ, ಮುಖ್ಯವಾಗಿ ಕೃಷಿಯಾಗಿದ್ದೇನೆ. ಹೆಸರು ರಾಮಕೃಷ್ಣ ಭಟ್ ಚಂದಕೂಡ್ಲು. ನಾನು ಕಳೆದ ಈ ಸಮಿತಿ ಆರಂಭದಿಂದ ಇಲ್ಲಿವರೆಗೆ ಈ ಸಮಿತಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹವ್ಯಾಸ ಕೃಷಿ, ಜೇನು, ಹಾಗೆ ಇನ್ನಿತರ ಸಾರ್ವಜನಿಕ ಜೀವನದಲ್ಲಿ ಕೆಲಸಗಳನ್ನು ಮಾಡ್ತಾ ಇರೋದು. ಈಗ ನಮಗೆ ಇಲ್ಲಿಯ ಸಮಾಜದ ಬಗ್ಗೆ ಎಷ್ಟು ಮನೆಗಳಿದೆ, ಆಮೇಲೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಿತ್ತು. ನಮ್ಮ ಈ ಪುತ್ತೂರು ವಲಯದಲ್ಲಿ ಸಾಧಾರಣ ಒಂದು 240 ಮನೆಗಳಿದೆ. ಇದಕ್ಕೆ ಕಾರ್ಯವ್ಯಾಪ್ತಿ ಅಡ್ಯನಡ್ಕಂತ ಹಿಡಿದು ಕರ್ನಾಟಕದ ಪಾಣಾಜೆ, ಕರ್ನಾಟಕದಲ್ಲಿ ನಾವು ಕರ್ನಾಟಕದ ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ 242 ಮನೆ. ನಮಗೆ 13 ಗ್ರಾಮಗಳು ಬರ್ತದೆ, ಮತ್ತು ಒಂದು ಮುನ್ಸಿಪಾಲಿಟಿ ಏರಿಯಾ, ಅಷ್ಟು ಏರಿಯಾದಲ್ಲಿ ಅಷ್ಟು ಮನೆಗಳಿದೆ. ಇದು ಯಾವಾಗ ಪ್ರಾರಂಭ ಆಯಿತು? 2000 ಇದು ಆರಂಭ ಆಗಲಿಕ್ಕೆ ಸುಮಾರು 10-20 ವರ್ಷ ಹಿಂದೆ ಆರಂಭವಾಗಿದೆ. ಆದರೆ ಅಧಿಕೃತವಾಗಿ ಪುತ್ತೂರು ಅಂತ ಹೇಳುವಂಥದ್ದು ಈಗ ಆರಂಭ 2018-19 ನೋಂದಣಿ ಆಗಿದೆ. ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ಪ್ರಕಾರ ನೋಂದಣಿ ಆಗಿದೆ. ಈಗ ನೀವು ಮಾಡುವಂತಹ ಇಲ್ಲಿಯ ದೊಡ್ಡ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಇದು ಯಾವಾಗ, ಭೂಮಿಯಿಂದ ಯಾರು ದಾನ ಮಾಡಿದ್ರು, ಹೇಗೆ ಶುರು ಆಯಿತು, ಈಗ ಹೇಗೆ ನಡೀತಾ ಇದೆ ಎಂಬುದರ ಬಗ್ಗೆ? 2018-19 ನಾವು ಈ ಬಗ್ಗೆ ಏನು ನಮ್ಮ ಕರಾಡ ಸಮಿತಿಯ ವತಿಯಿಂದ ಮತ್ತು ಪ್ರತಿಷ್ಠಾನ ವತಿಯಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕೆ ಒಂದು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಒಂದು ಕಡೆ ಸೇರಿದೆವು. ಆಗ ನಮ್ಮ ಒಟ್ಟಿಗೆ ಇದ್ದವರು ಕಿಕಾನ ಗಣೇಶಣ್ಣ, ಅವರ ಲೀಡರ್ಶಿಪ್ ಅತ್ಯದ್ಭುತ. ಅವರು ಹೇಳಿದರು, ನಿಮ್ಮ ಯೋಚನೆ ಎಲ್ಲ ಸರಿ ಉಂಟು, ಆದ್ದರಿಂದ ನಮ್ಮ ಇಲ್ಲಿಯ ಜಾಗದಲ್ಲಿ ಒಂದು 40 ಸೆಂಟ್ಸ್ ಜಾಗವನ್ನು ನಿಮಗೆ ದಾನವಾಗಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಹೇಳಿದರೆ, ಅವರ ತಂಗಿಯ ಹೆಸರಲ್ಲಿ ಇರುವ ಜಾಗ ಅದನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಆಮೇಲೆ ಸುಮಾರು ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ಅವರೇ ಇರ್ತಿದ್ರೆ ಇದಕ್ಕಿಂತ ಮೊದಲೇ ಆಗಿರ್ತಿತ್ತು.
ನಮ್ಮೊಳಗಿನ ಗೊಂದಲದಿಂದಾಗಿ ಎಷ್ಟೋ ದಿವಸ ಆಯ್ತು. ಆದ್ರೂ ಈಗ ಗೊಂದಲ ಎಲ್ಲ ಪರಿಹರಿಸಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿ ಸುಮಾರಾಗಿ ಬೇರೆ ನಾವು ಕೇಳಲಿಕ್ಕಿದ್ರೆ ಈ ಈ ಪ್ರಾಜೆಕ್ಟಿನ ಬಗ್ಗೆ ಸ್ವಲ್ಪ ವಿವರಣೆ ಮಾಡ್ತೀರಾ? ಈಗ ಮೊದಲು ಹೇಗಿತ್ತು, ಈಗ ಇನ್ನು ಏನು ನಿಮ್ಮ ಉದ್ದೇಶಗಳು ಅಂತ? ಮೊದಲು ಇದನ್ನು ನೋಡಿದ್ರೆ ಇಲ್ಲಿ ಬರೇ ಪಾರೆ ಇದ್ದದ್ದು, ಏನೋ ಒಂದು ಕೃಷಿಗೆ ಯೋಗ್ಯವಾದ ಭೂಮಿ ಅಲ್ಲ. ಆದ್ರೂ ಕೂಡ ಇದು ನೋಡುವಾಗ ನಮಗೆ ಈ ಉದ್ದೇಶಕ್ಕೆ ತುಂಬಾ ಒಳ್ಳೇದು ಅಂತ ಕಂಡಿತು. ಈಗ ಇದನ್ನು ಸಮತಟ್ಟುಗೊಳಿಸಿದ್ರೆ ಸುಮಾರಾಗಿ ಒಂದು 5 ಲಕ್ಷ ಖರ್ಚಾಗಿದೆ ನಮಗೆ. ಆಮೇಲೆ ಇಲ್ಲಿ ಈ ಸಣ್ಣ ಒಂದು ಕಟ್ಟಡವನ್ನು ಒಂದು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳೋ, ಇನ್ನೊಂದು ಮೀಟಿಂಗ್ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಒಂದು 2-2.5 ಲಕ್ಷ ವೆಚ್ಚದಲ್ಲಿ ಈ ಬಿಲ್ಡಿಂಗ್ ಅನ್ನು ಮಾಡಿದೆ. ಈಗ ನಾವು ಪ್ರಕೃತ ಕೂತುಕೊಂಡ ಜಾಗವನ್ನು ಮತ್ತೆ ಒಂದು ಸಣ್ಣ ಈ ಶೌಚಾಲಯ ಕೂಡ ಮಾಡಿಕೊಂಡು ಮತ್ತು ಇಲ್ಲಿ ಆಟೋಟಗಳನ್ನು ಮಾಡಲಿಕ್ಕೆ ಒಂದು ಸರಿಯಾದ ಗ್ರೌಂಡಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈಗ ಇದರ ಮುಂದುವರಿದ ಭಾಗವಾಗಿ ಇಲ್ಲಿ 2 ವರ್ಷದಿಂದ ನಿಂತಾಗ ಸ್ವಲ್ಪ ಗೊಂದಲದಲ್ಲಿ ಮುಂದುವರಿಯಿತು. ಏನು ಮಾಡಬೇಕು, ಭೂಮಿ ಆಗಲಿಲ್ಲ, ಅದು ಇದು ಅಂತ ಹೇಳಿ. ಅದಕ್ಕೆ ಮತ್ತೆ ಭೂಮಿಯನ್ನು ಪರಿವರ್ತನೆ ಮಾಡಬೇಕು, ಏನು ಪ್ಲಾಟಿಂಗ್ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿದಾಗ 40 ಸೆಂಟ್ಸ್ ಜಾಗವನ್ನು ಕೂಡ ಏನು ಅಳತೆ ಮಾಡಿಸಿ ಮತ್ತೆ ಮುಂದಕ್ಕೆ ಅದು ಆಗಬೇಕು, ನಮ್ಮ ಹೆಸರಿಗೆ ಆಗಬೇಕು, ಪ್ಲಾಟಿಂಗ್ ಆದ ನಂತರ RTC ನಮ್ಮ ಹೆಸರಿಗೆ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಕೃತ ನಮ್ಮ ನೆಚ್ಚಿನ ಇವರು ಏನು MLA ಅವರು ಅಶೋಕ್ ರೈಗಳು, ಅವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅದಕ್ಕೆ ಒಂದು ಪೂರಕವಾಗಿ ಒಂದು ಇದನ್ನು ಕೊಟ್ಟಿದ್ದಾರೆ, ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಹಿಂಬರವನ್ನು ಕೊಟ್ಟಿದ್ದಾರೆ ಕಂದಾಯ ಇಲಾಖೆಗೆ. ಕೂಡಲೇ ಇದನ್ನು ಮಾಡಿಕೊಡ್ಬೇಕು, ಕರಾಡ ಸಮುದಾಯಕ್ಕೆ ಇದರ ಅಗತ್ಯ ಉಂಟು. ಮುಂದಕ್ಕೆ ತಹಶೀಲ್ದಾರಲ್ಲಿ ಕೂಡ ಒತ್ತಡ ತಂದು ಅವರಿಂದ ಒಂದು ಏನು ಹಿಂಬರವನ್ನು ಪಡ್ಕೊಂಡಿದ್ದಾರೆ. ಸರ್ವೆ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಹೋಗಿದೆ. 40 ಸೆಂಟ್ಸ್ ಜಾಗವನ್ನು ಬೇಗನೆ ಪರಿವರ್ತನೆ ಮಾಡಿಕೊಂಡು ನಮ್ಮ ಹೆಸರಿಗೆ ಮಾಡಿಕೊಳ್ಬೋದು ಅಂತ ಹೇಳುವ ಆಶಾಭಾವನೆ ನಮಗೆ ಉಂಟು. ಆ ನಿಟ್ಟಿನಲ್ಲಿ ನಾವು ಪುನಃ 2 ವರ್ಷದಿಂದ ಗೊಂದಲದಲ್ಲಿ ನಡೆದ್ರೂ ಕೂಡ ಒಂದು ಯಾಕೆಯಾಗಿ ಈ ಥರ ಉಂಟುತ್ತಾ ಉಂಟು ಅಂತ ಯೋಚನೆ ಮಾಡುವಾಗ ನಾವೊಂದು ಪ್ರಮುಖರು ಒಂದು 4-5 ಜನ ಸೇರಿಕೊಂಡು ಮಾಡುವ, 1 ಲಕ್ಷ ಹಾಕುವ ಅಂತ ಹೇಳೋ ಉದ್ದೇಶದಿಂದ ನಮ್ಮನ್ನು ತೊಡಗಿಸಿಕೊಂಡೆವು. ಆಮೇಲೆ ನೋಡಿದರೆ ನಾವು ಮನೆ ಭೇಟಿ ಮಾಡುವ ಅಂತ ಹೇಳುವಾಗ ಅದ್ಭುತವಾದ ಒಂದು ಏನು ಸಪೋರ್ಟ್ ಸಿಕ್ಕಿತ್ತು ನಮಗೆ. ಪ್ರತಿ ಮನೆಯವರು ಕೂಡ ಮಾಡಿ ಒಳ್ಳೆ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ ಅಂತ ಹೇಳೋದು. ಆದ್ದರಿಂದ ಒಂದು ಧೈರ್ಯದಿಂದ ಈಗ ಈ ಹಂತಕ್ಕೆ ಒಂದು 15-20 ದಿವಸದಲ್ಲಿ ಈ ಹಂತಕ್ಕೆ ತಲುಪಿದ್ದೇವೆ ನಾವು. ಇನ್ನು ಈಗ ನಾವು ಕೂತ್ಕೊಂಡ ಜಾಗವನ್ನು ಇದನ್ನು ಕವರ್ ಮಾಡಿ ಇದನ್ನು ಕೂಡ ಈ ಥರ ಮಾಡಿನ ಒಳಗೆ ಸೇರಿಸುವ ವ್ಯವಸ್ಥೆ ಮಾಡ್ತೇವೆ. ಕಾಲಾನುಭಾಗದಲ್ಲಿ ಎಲ್ಲರ ಒಂದು ಸಹಕಾರ ತೆಗೆದುಕೊಂಡು ಇದನ್ನು ಈ ಕೂತ್ಕೊಂಡ ಜಾಗವನ್ನು ತೆರವುಗೊಳಿಸಿ ಒಂದು 3,500-4 ಸಾವಿರ ಚದರ ಅಡಿಯ ಜಾಗವನ್ನು ಈ ಇದರ ಮೇಲೆ ನಮ್ಮ ವ್ಯವಸ್ಥೆಯ ಒಳಗೆ ತರಬೇಕು ಅಂತ ಹೇಳುವ ವಿಶೇಷವಾದ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪುರುಷರಿಗೂ ಮಹಿಳೆಯರಿಗೂ ವಿಶೇಷವಾದ ಈಗಿನ ಆಧುನಿಕ ಶೌಚಾಲಯಗಳನ್ನು ಬೇರೆ ಬೇರೆಯಾಗಿ ಮಾಡುವ ಉದ್ದೇಶ ಕೂಡ ಉಂಟು. ಅದೇ ರೀತಿಯ ಸ್ನಾನಗೃಹಗಳು ಪುರುಷರಿಗೂ ಸ್ತ್ರೀಯರಿಗೂ, ಮತ್ತು ಈಗಿನ ಏನು ಬಿಲ್ಡಿಂಗ್ ಮಾಡ್ತಾ ಇದ್ದೇವೆ ಅದರಲ್ಲಿ ಸುಮಾರಾಗಿ 2,000 ಸ್ಕ್ವೇರ್ ಫೀಟ್ನಷ್ಟು ಜಾಗ ವೇದಿಕೆ ಬಿಟ್ಟು ಇದೆ. ಇದು ಸಭಿಕರಿಗೆ ಕೂತ್ಕೊಳ್ಳುವಂಥ ಜಾಗ ಮತ್ತು ಸ್ಟೇಜಿನಲ್ಲಿ ಕೂಡ ಒಂದು 450 ಚದರ ಅಡಿಯ ಜಾಗ ಮತ್ತು 10x10 10x10 ಜಾಗದ ಶೌಚಾಲಯಗಳನ್ನು ಅಟ್ಯಾಚ್ಡ್ ಶೌಚಾಲಯಗಳನ್ನು ಬಿಟ್ಟು ರೂಮ್ಗಳು 2 ಸಿಗ್ತವೆ. ಅದೇ ರೀತಿಯಲ್ಲಿ ಅಗ್ನಿಮೂಲೆಯಲ್ಲಿ ಹೇಳಿದ್ರೆ ನಮ್ಮ ಇದು 650 ಸ್ಕ್ವೇರ್ ಫೀಟ್ನ ವಿಸ್ತಾರವಾದ ಇದು ಅಡಿಗೆ ಶಾಲೆ ಕೂಡ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿಕೊಂಡು ಸಮಾಜಕ್ಕೆ ಒಂದು ಸಮರ್ಪಣಾ ಭಾವದಿಂದ ಮಾಡಬೇಕು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಇದನ್ನು ಒಂದು ಒದಗಿಸಿಕೊಡಬೇಕು. ದೊಡ್ಡ ಬಾಡಿಗೆ ಇಡದೆ ಏನು ನಾವು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ, ಒಂದು ಏನು ಹೇಳ್ತೇವೆ ಜನೋಪಯೋಗಿ ಒಂದು ವ್ಯವಸ್ಥೆ ಆಗಬೇಕು. ಕನಿಷ್ಠ ನಮ್ಮ ಮೇಂಟೆನೆನ್ಸ್ಗೆ ಬೇಕಾದಷ್ಟು ಮಾತ್ರ ನಾವು ತಗೊಳ್ಳುವ ಅಂತ ಹೇಳುವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಸಮಾಜದ ಕಟ್ಟಕಡೆ ವ್ಯಕ್ತಿ ಹೇಳಿದ್ರೆ ನಾನು ಹೇಳ್ತಾ ಇರೋದು ಒಂದು ಏನು ಹುಟ್ಟಿನಿಂದ ಲಾಸ್ಟ್ನವರೆಗೂ ಕೂಡ ಇಲ್ಲಿ ವ್ಯವಸ್ಥೆಗಳು ನಡಿಬೇಕು. ಇಲ್ಲಿ ಏನು ಮಂದಿರ ಮತ್ತೊಂದು ಏನು ಇಲ್ಲ. ಆದ್ದರಿಂದ ದೇವತಾ ಕಾರ್ಯಗಳಿಗೆ ಅಪರ ಕ್ರಿಯೆಗಳು ಕೂಡ ಇಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥ ವ್ಯವಸ್ಥೆ ಉಂಟು. ಅದು ಅಲ್ಲದೆ ನಮ್ಮನ್ನು ಈಗಾಗಲೇ ಹೊರಗಿನ ಜಾತಿಯವರು ಏನು ಬ್ರಾಹ್ಮಣೇತರರು ಕೂಡ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರನ್ನು ಬಿಟ್ಟು ಬ್ರಾಹ್ಮಣೇತರ ವರ್ಗದವರು ಕೂಡ ನಮ್ಮನ್ನು ಈಗಾಗಲೇ ಸಂಪರ್ಕ ಮಾಡ್ತಾ ಇದ್ದಾರೆ. ನಮಗೂ ಸಿಗ್ಬೋದು ಅಂತ ಹೇಳೋದು ಖಂಡಿತ ಕೊಡ್ತೇವೆ. ಅದರಿಂದ ಎಲ್ಲರೂ ಬನ್ನಿ. ಇದರಲ್ಲಿ ಏನು ಬಿಲ್ಡಿಂಗಿನ ವ್ಯವಸ್ಥೆಯಲ್ಲಿ ಅವರದ್ದು ಇಲ್ಲ, ಮ್ಯಾನೇಜ್ಮೆಂಟ್ ಒಳಗೆ ಕೂಡ ಅವರಿಲ್ಲ. ಆದ್ರೂ ಕೂಡ ಸ್ನೇಹಪರತೆಯನ್ನು ನಾವು ಅವರಿಗೆ ಒಂದು ಕೊಡ್ಲಿಕ್ಕೆ ಒಂದು ಮುನ್ನಡಿ ಇಡ್ತಾ ಇದ್ದೇವೆ. ಕನ್ನಡ ಬ್ರಾಹ್ಮಣ ಸಮಾಜದಿಂದ ಒಂದು ಸಮಾಜಕ್ಕೆ ಒಂದು ಸಮುದಾಯ ಭವನ ಅಂತ ಮಾಡ್ತಾ ಇದ್ದೇವೆ. ಒಳ್ಳೆ ಉದ್ದೇಶ. ಎಷ್ಟು ಜನ ಕೂತ್ಕೊಳ್ಬಹುದು ಇಲ್ಲಿ?
ಇಲ್ಲಿ ಕೂತ್ಕೊಳ್ಳಿ. ಈಗಾಗಲೇ ನಾವು ವೇದಿಕೆ ಮುಂಭಾಗದಲ್ಲಿ ಒಂದು 300 ಜನಕ್ಕೆ ಆಸನ ವ್ಯವಸ್ಥೆ ಮಾಡಬಹುದು. 2000 ಸ್ಕ್ವೇರ್ ಫೀಟ್ ಇದೆ. ವಾಹನದ ವ್ಯವಸ್ಥೆ ಎಷ್ಟು ಯಾವ- ನಿಲ್ಲಿಸಬಹುದು? ಒಂದು 50ರಿಂದ 75 ವಾಹನಗಳು ಆರಾಮದಲ್ಲಿ ಇಲ್ಲಿ ನಿಲ್ಲಿಸಬಹುದು. ಸರಿ. ಮುಂದಕ್ಕೆ ಇದರ ಒಂದು ಭಾಗವಾಗಿ ನಾವು ಈಗ ಇಲ್ಲಿ ಮೇಲೆ ಇರೋದು ಇಲ್ಲಿ ದಕ್ಷಿಣಕ್ಕೆ ಇರುವ ಜಾಗ ಉಂಟಲ್ಲ, ಮೇಲೆ ಗುಡ್ಡೆ, ಇಲ್ಲಿ ನಾವು ಪಂಚಾಯತ್ನಲ್ಲಿ ಇದು ಗವರ್ಮೆಂಟ್ ಜಾಗ, ಆದ್ರೆ ಅದು ಗೋಮಾಳವಾಗಿ ಉಂಟು. ಈಗಾಗಲೇ ಕಳೆದ ವರ್ಷದಿಂದ ಕಳೆದ ವರ್ಷದಿಂದ ಫಾರೆಸ್ಟ್ ಇಂದ ಗೇರು ಸಸಿ ನೆಟ್ಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ನಮ್ಮ ಬೇಡಿಕೆ ಉಂಟು. ಕಂದಾಯ ಇಲಾಖೆಯವರಿಗೆ ತಲುಪಿದೆ, ಪಂಚಾಯತ್ನಿಂದ NOC ಕೂಡ ಸಿಕ್ಕಿದೆ. ಆ ಜಾಗವನ್ನು ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕು ಅಂತ ಸುಮಾರಾಗಿ ಆ ಗುಡ್ಡೆ ಇಡೀ 1 ಎಕರೆ ಜಾಗವನ್ನು ನಾವು ಕೇಳಿದ್ದೇವೆ. ಆದ್ರಿಂದ ಅದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಈಗ MLA ಅವರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ. ಅದರಿಂದ ಮಾಡಿಕೊಂಡು ಮುಂದಕ್ಕೆ 1 ಎಕರೆ ಜಾಗ ಪಾರ್ಕಿಂಗು ಮತ್ತೆ ಇಲ್ಲಿ ಏನಾದರೂ ಆಕ್ಟಿವಿಟೀಸ್ ಅನ್ನು ಮಾಡಲಿಕ್ಕೆ ಈ ಜಾಗವನ್ನು ಮೀಸಲಿರಿಸ್ತೇವೆ ಅಂತ ಒಂದು ಉದ್ದೇಶದಿಂದ ಮುಂದೆ ಹೋಗ್ತಾ ಇದ್ದೇವೆ. ತುಂಬಾ ಸಂತೋಷ, ಕೇಳಿ ಬಹಳ ಖುಷಿ ಆಯ್ತು. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಇದು? ಈಗಾಗಲೇ ನಾವು ಹೇಳ್ಕೊಂಡಂತೆ ಮಿನಿಮಮ್ ಕಾಸ್ಟ್ ಅಲ್ಲಿ ಇದು ಆಗ್ಬೇಕು, ತುಂಬಾ ಹೈಫೈ ಬೇಡ. ಸಮಾಜದ ಕೆಳವರ್ಗದವರಿಗೂ ಇದನ್ನು ಕೈಗೆಟುಕುವಂತೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಈಗಾಗಲೇ 20ರಿಂದ 25 ಲಕ್ಷ ಅಷ್ಟು ಬಂಡವಾಳ ಹಾಕಿಕೊಂಡು ಮಾಡುವ ಅಂತ ಹೇಳುವ ಉದ್ದೇಶ ಉಂಟು. ಮತ್ತೆ ನೋಡುವ ಜನರ ಸ್ಪಂದನೆ ಹೇಗೆ ಉಂಟು ಅಂತ ನೋಡಿಕೊಂಡು ಇದನ್ನು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗ್ತದೋ, ಒಳ್ಳೆ ಒಂದು ಕಂಡೀಷನ್ ಕೊಡ್ಲಿಕ್ಕೆ ಆಗ್ತದೋ ಅಂತ ನೋಡುವ. ನೀವು ಒಳ್ಳೆ ಉದ್ದೇಶದಿಂದ ಮಾಡುವಂತ ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ಸಪೋರ್ಟ್ಗೆ ಬಂದೇ ಬರ್ತಾರೆ. ಆದ ಕಾರಣ ಸಕ್ಸಸ್ ಆಗಲಿ ಅಂತ ಹೇಳಿ ನಿಮಗೆಲ್ಲ ನಮ್ಮ ಇದು ಧನ್ಯವಾದ. ನಾಗರಾಜಣ್ಣನಲ್ಲಿ ಈ ಶಂಕರ ಭಾರತಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಒಂದು ಉಂಟಲ್ಲ, ಅದು ಕೆಲವು ವರ್ಷಗಳಿಂದ ಉಂಟು, ನಮಗೆ ಗೊತ್ತು. ಅದರ ಬಗ್ಗೆ ಸ್ವಲ್ಪ ಯಾವಾಗ ಹುಟ್ಟು ಅದರದ್ದು ಆಯಿತು, ಈಗ ಏನೆಲ್ಲ ಮಾಡ್ತಾ ಇದ್ದೀರಿ, ನಮ್ಮ ಸಮಾಜಕ್ಕೆ ಯಾವ ರೀತಿ ಅದು ಉಪಯೋಗ ಆಗ್ತದೆ ಅಂತ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ಬೋದಾ? ಹೇಳ್ಬೋದು ಸರ್. ಅದೇ 2015ರಲ್ಲಿ ನಮ್ಮದು ಇದು ಸ್ಟಾರ್ಟ್ ಆಯಿತು. ಅದರ ನಂತರ ಒಂದು 5 ವರ್ಷಗಳಿಗೊಮ್ಮೆ ಸಾಮಾನ್ಯವಾಗಿ ನಮ್ಮ ಬೋರ್ಡ್ ಏನು ಚೇಂಜ್ ಆಗ್ತದೋ ಅದರ ದೃಷ್ಟಿಯಿಂದ ಶುರುವಿನ ಒಂದು 5 ವರ್ಷಗಳು ನಮ್ಮದು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮಗೆ ಆಗಲಿಲ್ಲ. ನಮ್ಮ ಸಮುದಾಯವನ್ನು ತುಂಬವಾಗಿ ತಲುಪಲಿಕ್ಕೆ ಆಗಲಿಲ್ಲ. ಆದರೆ 5ನೇ ವರ್ಷದ ನಂತರ, ಅದರ ನಂತರದ ಕೆಲವು ವರ್ಷಗಳಲ್ಲಿ ನಮ್ಮ ಸಮಾಜದ ಪ್ರತಿಯೊಬ್ಬ ಮನೆಯ ವ್ಯಕ್ತಿಯನ್ನು ಭೇಟಿಯಾಗಿ ನಮ್ಮ ಈ ಸೌಹಾರ್ದ ಸಹಕಾರಿಯಲ್ಲಿ ತಮ್ಮ ಏನು ಇನ್ವಾಲ್ವ್ಮೆಂಟ್ ಉಂಟೋ ಆ ಥರವನ್ನು ಇದು ಮಾಡಿಕೊಂಡು ಆದಷ್ಟು ನಮ್ಮ ಸೊಸೈಟಿಯಿಂದಲೇ, ನಮ್ಮ ಸಹಕಾರಿಯಿಂದಲೇ ಆಗುವಂತಹ ಆರ್ಥಿಕ ಸಹಾಯವನ್ನು ನೀವು ಪಡ್ಕೊಳ್ಬೇಕು. ಅಥವಾ ನಿಮ್ಮ ಏನು ಮಿಗತೆ ಆದಂಥ ಏನು ಲಾಭಾಂಶ ಇದೆಯೋ ಅದನ್ನು ನೀವು ನಮ್ಮ ಸೊಸೈಟಿಯಲ್ಲಿ ತೊಡಗಿಸಿಕೊಂಡು ಸಮಾಜದ ಒಂದು ಉನ್ನತಿಗೆ ಆಗುವಂಥ ಒಂದು ಉಪಕಾರ ಆಗುವಂಥ ಕೆಲಸ ಮಾಡಬೇಕು ಅಂತ ಉದ್ದೇಶ ನಮ್ಮ ಜನರನ್ನು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವರನ್ನು ಭೇಟಿಯಾಗಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಮುದಾಯದ ಜನರು ನಮ್ಮ ವ್ಯವಹಾರಗಳು ತೊಡಗಿಸಿಕೊಂಡಿದ್ದಾರೆ. ನಮ್ಮದೇ ಸಮುದಾಯದ ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳು ನಮ್ಮ ಸಹಕಾರಿಯಲ್ಲಿ ಈಗ ಸಾಲ ಕೊಡೋದಕ್ಕೂ ಅದೇ ರೀತಿ ಬಂಡವಾಳ ಹೂಡೋದಕ್ಕೂ ಈ ಥರದೊಂದು ಸಹಾಯ ಈಗ ಆಗ್ತಾ ಇದೆ. ಈಗ ಕಾಣ್ತಾ ಇರುವಾಗ ಒಂದು ಕಳೆದ ಈ 15 ವರ್ಷಗಳ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವು ಕಂಡಂತಹ ಒಂದು ವ್ಯತ್ಯಾಸಗಳು ಏನಂತೇಳಿದ್ರೆ, ಜನರಿಗೆ ನಮ್ಮ ಈ ವ್ಯವಸ್ಥೆಗಳು ಬೇಕು, ನಾವು ಬಾಕಿ ಸಮುದಾಯದ ಅಥವಾ ಸಮಾಜದ ಬೇರೆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ, ಆರ್ಥಿಕವಾದ ಕೊಡುಗೆಯನ್ನು, ಇನ್ನು ಸಾಮಾಜಿಕವಾದ ಬದ್ಧತೆಯನ್ನು ಏನು ಕೊಡ್ತಾ ಇದ್ದಾವೆ, ಅದೇ ರೀತಿ ಒಂದು ವ್ಯವಸ್ಥೆಗಳು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಜಾಗೃತ ಮನೋಭಾವ ಈಗ ನಮ್ಮ ಜನರಲ್ಲೂ ಬಂದಿದೆ. ಅದು ನಮ್ಮ ಈಗ ಇತ್ತೀಚಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಕಂಡು ಬರ್ತಾ ಇದೆ. ಆದರೆ ನಮಗೂ ಕಾಣೋದು ಈಗ ಈ ವರ್ಷ ನಾವು ಸಾಮಾನ್ಯ ನಮ್ಮ ಒಟ್ಟು ಇದರಲ್ಲಿ ಒಂದು 17 ಲಕ್ಷದಷ್ಟು ಲಾಭಾಂಶವನ್ನು ಪಡ್ಕೊಂಡು ನಮ್ಮ ಈ ವರ್ಷ ಒಂದು 15% ಡಿವಿಡೆಂಡ್ ಕೊಡುವಂಥ ಹಂತಕ್ಕೆ ನಾವು ಹೊರಟಿದ್ದೇವೆ ಈ ವರ್ಷ. ಇದೇ ರೀತಿಯ ಒಂದು ಜನರ ಹೆಚ್ಚಿನ ಒಂದು ಸಹಕಾರವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಮುದಾಯಕ್ಕಾಗಲಿ, ಒಟ್ಟಿನಲ್ಲಿ ನಮ್ಮ ಹಿಂದೂ ಸಮಾಜಕ್ಕಾಗಲಿ ನಮ್ಮ ಈ ಆರ್ಥಿಕ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು, ಅಥವಾ ನಮ್ಮ ಈ ಸಹಕಾರಿಯನ್ನು ಇನ್ನೂ ಉತ್ತುಂಗ ಸ್ಥಿತಿಗೆ ಕೊಂಡೋಗ್ಬೋದು ಅಂತ ಹೇಳುವಂಥ ಧೈರ್ಯ ನಮಗೆ ಈಗ ಬಂದಿದೆ. ಇದು ಬೆಳಿಬೇಕಾದ್ರೆ ಈ ಸಂಸ್ಥೆ ನಮ್ಮ ಸಮಾಜದ್ದು ಮುಂದಿನ ಹಂತಕ್ಕೆ ನಿಮಗೇನು ಬೇಕಾದ್ರು ಡೆಪಾಸಿಟ್ ಬೇಕಾ ಅಥವಾ ಲೋನ್ ತಗೊಳ್ಳುವವರು ಬೇಕಾ, ಯಾವ ರೀತಿಯದ್ದು? ನಮಗೆ ಈಗ ಪ್ರಸ್ತುತ ಸ್ಥಿತಿ ಹೇಗುಂಟು, ಲೋನ್ ತೆಗೆದುಕೊಳ್ಳೋರು ಬೇಕಾಗಿದ್ದಾರೆ ಸರ್. ನಮ್ಮಲ್ಲಿ ಬೇಕಾದಷ್ಟು ಬಂಡವಾಳ ಇದೆ. ಈಗ ಕೊಡುವಂಥದ್ದು ಗ್ಯಾರಂಟಿ ಪಾರ್ಟಿಗಳು ತಿನ್ನಿದ್ದಾವೆ, ಅಂಥವ್ರಿಗೆ ಕೊಡಬೇಕಾಗ್ತದೆ. ಈಗ ಅವ್ರನ್ನ ಹುಡುಕೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಇತರ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಗಳಾದ ಯಾವ ಬ್ಯಾಂಕುಗಳೆಲ್ಲಿದ್ದಾವೋ ಅಲ್ಲಿ ಎಲ್ಲವೂ ಕೂಡ ಆಗೋದಿಲ್ಲ ಅಂತ ಆದಂಥ ಹಂತದ
ಸಾಲಗಳು ನಮಗೆ ಬರ್ತಾ ಇರುವಂತದ್ದು ಹೌದು. ಈಗ ಸೌಹಾರ್ದ ಸಹಕಾರಿಗಳಿಗೆ. ಟ್ರಾನ್ಸ್ಫರ್ ಆಗಿ. ಹಾಗಿರುವಾಗ ಅದರಲ್ಲಿ ತುಂಬಾ ನಾವು ಜಾಗ್ರತೆ ಮಾಡಬೇಕು. ಸಾಲ ಕೊಡುವಾಗಲಿ ಹಣ ತೆಗೆದುಕೊಳ್ಳುವುದಕ್ಕೇನು ಜಾಗ್ರತೆ ಮಾಡಬೇಕಾಗಿಲ್ಲ. ಅವರಿಗೆ ಗ್ಯಾರಂಟಿ ಕೊಡ್ತೇವೆ. ಯಾಕಂದ್ರೆ ಉಳಿದ ಆರ್ಥಿಕ ಸಂಸ್ಥೆಗಳು ಇರುವುದಕ್ಕಿಂತ ಜಾಸ್ತಿ ಬಡ್ಡಿ ನಾವು ಕೊಡ್ತಾ ಇದ್ದೇವೆ. ಅದ ಕಾರಣ ಧೈರ್ಯದಲ್ಲಿ ಅವರು ನಮ್ಮಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆದ್ರೆ ಸಾಲ ಕೊಡುವಾಗ ನಾವು ತುಂಬಾ ಜಾಗ್ರತೆ ಮಾಡ್ಕೊಂಡು ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಕಳೆದ 4-5 ವರ್ಷ ನಮಗೆ ಸ್ವಲ್ಪ ಕಷ್ಟ ಅನಿಸಿತ್ತು ಸಾಲ ವಸೂಲಿ ಯಾವ ರೀತಿ ಮಾಡುವುದು ಅಂತ. ಈಗ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಅವರಿಗೆ 1 ತಿಂಗಳ ವಯದಲ್ಲಿ ಅವರು ಕಟ್ಟಬೇಕಾದಂತ ಇನ್ಸ್ಟಾಲ್ಮೆಂಟ್ ಅದೇನಿದೆ ಕಟ್ಟಿಲ್ಲ ಅಂದ್ರೆ ಕೂಡಲೇ ಫೋನ್ ಕಾಲ್ ಹೋಗ್ತದೆ. 1-2-3 ಸಲ ಕಾಲ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ನಾವು ಮನೆಗೆ ಹೋಗ್ತೇವೆ, ಭೇಟಿ ಮಾಡ್ತೇವೆ, ಅವ್ರನ್ನ ಪುನಃ ಒಂದು ಸ್ವಲ್ಪ ಜಾಗೃತಗೊಳಿಸ್ತೇವೆ. ಈ ತರ ಇದು ಮಾಡ್ಕೊಂಡು ಇನ್ನು ಇವ್ರು ಬಿಡುವುದಿಲ್ಲ ಅಂತ ಹೇಳುವ ಒಂದು ರೀತಿ ಹಂತಕ್ಕೆ ಬರೋತ್ತಿಗೆ ಬಂದು ಸರಿಯಾಗಿ ಈ 5 ವರ್ಷಗಳ ಅದೊಂದು ಪ್ರೋಗ್ರೆಸ್ ಆಗಿದೆ. ಈಗ ಸಾಮಾನ್ಯ ಒಂದು 80 to 85% ಸಾಲಗಳು ರಿಕವರಿ ಆಗ್ತಾ ಇದ್ದಾವೆ. ಹಾಗೆ ಇದನ್ನು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡ್ಬೇಕಾಗುತ್ತೆ. ಎಷ್ಟು ಜನ ನಮ್ಮವರು ಸ್ಟಾಫ್ ಇದ್ದಾರೆ? ಈಗ 2 ಜನ ನಮ್ಮವರು ಸ್ಟಾಫ್ ಇದ್ದಾರೆ ಸರ್. ಈಗ ನಾವು ಇನ್ನೂ ಬ್ರಾಂಚಿಗೆ ಪರ್ಮಿಷನ್ ಇದ್ದು ಬ್ರಾಂಚ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಮ ಇದ್ದಂತಹ ಈಗ ಒಂದು ಸಂಘ ಏನಿದೆ ಅಥವಾ ಇದು ಸೌಹಾರ್ದ ಏನಿದೆ ಅದು ಬೇಕಾದಷ್ಟು ಬಲಗೊಳ್ಳಿ ಅಲ್ಲಿ ಸ್ವಲ್ಪ ಹಳೆ ಮೊದಲಿನದಲ್ಲಿ ಏನೋ ಸ್ವಲ್ಪ ನಷ್ಟ ಅಂತ ಕಂಡು ಬಂದಿತ್ತು, ಅದೆಲ್ಲ ಭರ್ತಿ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ಇನ್ನೂ ಜಾಸ್ತಿ ಬಲಗೊಂಡ ನಂತರ ಆಸ್ಪಾಸಲ್ಲಿ ಮಂಗಳೂರು ಜಿಲ್ಲೆ ಒಳಗಡೆ 1-2 ಬ್ರಾಂಚ್ಗಳು ಮಾಡಬೇಕು ಅಂತ ಬಯಸ್ತಾ ಇದ್ದೇವೆ. ಸರಿ. ಸರ್ವೋದಯ ಹೈಸ್ಕೂಲು ಸುಳ್ಳಿಪದವು ಇದರ ನೀವು ಆಡಳಿತದ ಮುಖ್ಯಸ್ಥರಾಗಿದ್ದೀರಿ. ನೀವು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಈಗ ಮೊದಲು ಹೇಗಿತ್ತು ಈಗ ಹೇಗಿದೆ ಇನ್ನು ಮುಂದೆ ಯಾವ ರೀತಿ ತಗೊಂಡು ಹೋಗ್ತೀರಿ ಅಂತ ಹೇಳಬೇಕು. ಮೊದಲು ಬಾಲಸುಬ್ರಹ್ಮಣ್ಯ ಹೈರ್ ಪ್ರೈಮರಿ ಅಂತೇಳಿ ನಮ್ಮ ದೊಡ್ಡಪ್ಪ ಸಣಗೋಲು ವಿಷ್ಣು ಭಟ್ರು ಸ್ಥಾಪನೆ ಮಾಡಿದ ಸಂಸ್ಥೆ. ಆಮೇಲೆ 69ರಲ್ಲಿ ನಾವು ಊರವರು ಸೇರಿಕೊಂಡು ಇಲ್ಲಿ ಪ್ರೌಢಶಾಲೆ ಆಗಬೇಕು ಅಂತೇಳಿ ಈ ಪ್ರೌಢಶಾಲೆಯನ್ನು ಆರಂಭ ಮಾಡಿದೆವು. ಆವಾಗಲೂ ಸಣಗೋಲು ವಿಷ್ಣು ಭಟ್ರು ಇದರ ಅಧ್ಯಕ್ಷರಾಗಿದ್ದರು. ಅನಂತರ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡಿದೆವು, ಯಾಕಂದರೆ 2 ಸಂಸ್ಥೆಗಳು ಯಾಕೆ ಒಂದೇ ಸಾಲದು ಅಂತೇಳಿ. ಹಾಗೆ ಅವರು ಒಪ್ಪಿಗೆ ಕೊಟ್ಟು ನಾವು ಅದನ್ನು ಬಾಲಸುಬ್ರಹ್ಮಣ್ಯವನ್ನು ಕೂಡ ಈ ಸರ್ವೋದಯ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಾವು ತಂದೆವು. ಹಾಗೆ ಅವರು ಕೆಲವು ವರ್ಷ ಅಧ್ಯಕ್ಷರಾಗಿದ್ದುಕೊಂಡು ಆಮೇಲೆ ಅವರು ರಾಜೀನಾಮೆ ಕೊಟ್ಟು ಆನಂತರ ಇತರರು ಅಧ್ಯಕ್ಷರಾದರು, ಮಜಿ ಕೃಷ್ಣ ಭಟ್ ಅಂತ ಹೇಳುವವರು. ಆನಂತರ ವರ್ಷಂಪ್ರತಿ ನಮ್ಮಲ್ಲಿ ಜನರಲ್ ಬಾಡಿಗಳು ಆಗ್ತದೆ. ಆವಾಗ ಅನುಕೂಲಗಳನ್ನು ಹೊಂದಿಕೊಂಡು ಅಧ್ಯಕ್ಷರನ್ನು ಚುನಾವಣೆ ಆಗ್ತಿರಲಿಲ್ಲ, ಯಾರನ್ನಾದರೂ ನಾವು ನೇಮಕ ಮಾಡ್ತಿದ್ದೆವು. ಹಾಗೆ ನಾನು ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಪ್ರಕೃತ 69ನೇ ಇಸವಿಯಲ್ಲಿ ನಮ್ಮ ಪ್ರೌಢಶಾಲೆ ಆರಂಭ ಆದ್ದು. ಆನಂತರ ಪ್ರತಿ ಜನರಲ್ ಬಾಡಿಯಲ್ಲಿ ಕೂಡ ಬೇರೆ ಜನ ಇಲ್ಲಿ ಸ್ಥಾನಗಳನ್ನು ವಹಿಸಲಿಕ್ಕೆ ಮುಂದೆ ಬಾರದೇ ಇರುವುದರಿಂದಾಗಿ ನಾನೇ ಸಂಚಾಲಕನಾಗಿ ಮುಂದುವರೆದಿದ್ದೇನೆ. ಈಗ ಪ್ರಕೃತ 69ರಿಂದ 55-56 ವರ್ಷಗಳಾಯಿತು ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆವತ್ತಿನ ಕಟ್ಟಡದ ಶಿಥಿಲಾಗಿ ಮಾಡು ಈಗ ಸದ್ಯ ನಮ್ಮ ಬಾಲಮುರಳಿ ಕೋಮುಂಜೆಯವರು ಬೆಂಗಳೂರಿನಲ್ಲಿದ್ದಾರೆ. ಅವರ ಅಲ್ಲಿ ಕೇಳಿಕೆ ಇಟ್ಟ ತಕ್ಷಣ ಅವರು ಸ್ಪಂದಿಸಿ ನಮಗೆ ಒಂದು 12 ಲಕ್ಷ ರೂಪಾಯಿ ಒಂದು CSR ಫಂಡನ್ನು ಒದಗಿಸಿ ಈಗ ಸದ್ಯ 2 ತಿಂಗಳ ಹಿಂದೆ ಶಾಲಾ ಪಕ್ಕಾಸುಗಳನ್ನು ತೆಗೆದು ಕಬ್ಬಿಣದ ಪಕ್ಕಾಸುಗಳು ರೀಪನ್ನು ಮಾಡಿ ಶಾಲೆಯನ್ನು ಗಟ್ಟಿ ಮಾಡಿದ್ದೇವೆ. ಈಗ ಶಾಲೆ ಉತ್ತಮವಾಗಿ ನಡೀತಾ ಉಂಟು. ಕಳೆದ 4 ವರ್ಷಗಳಿಂದಲೂ 100% ರಿಸಲ್ಟು ನಮ್ಮ ಮಕ್ಕಳು ತರ್ತಾ ಇದ್ದಾರೆ. ಶಾಲೆಯಲ್ಲಿ ಜಿಮ್ಮಿನ ವ್ಯವಸ್ಥೆ ಉಂಟು, ಆಮೇಲೆ ಕಂಪ್ಯೂಟ್ರು ಶಿಕ್ಷಣ ಉಂಟು. ಈ ವರ್ಷ ವೈಜ್ಞಾನಿಕ ಲ್ಯಾಬನ್ನು ಆಕಾಂಕ್ಷ ಟ್ರಸ್ಟ್ನವರು ಒದಗಿಸಿಕೊಟ್ಟಿದ್ದಾರೆ. ಹೋದ ವರ್ಷ ಪುಸ್ತಕ ಮತ್ತು ಬ್ಯಾಗುಗಳನ್ನು 325 ಮಕ್ಕಳಿಗೂ ಒದಗಿಸಿಕೊಟ್ಟಿದ್ದರು. ಈ ವರ್ಷ ಆಸುಪಾಸು 350 ವಿದ್ಯಾರ್ಥಿಗಳು ನಮ್ಮಲ್ಲಿ ದುಡಿತಾ ಇದ್ದಾರೆ. ನಾವು ಹೆಚ್ಚಿನ ಡೊನೇಷನನ್ನು ಮಕ್ಕಳಿಂದ ಪಡ್ಕೊಳ್ಳದೆ ಹೆತ್ತವರಿಗೆ ಹೊರೆ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಆಯಾ ಕ್ಲಾಸುಗಳಿಗೆ ಹೊಂದಿಕೊಂಡು ನಾವು ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಒಂದನೇ ಕಾರಣ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಶಿಕ್ಷಕ ರಕ್ಷಕ ಸಂಘದ ಮೀಟಿಂಗುಗಳಿಗೆ ಹೆಚ್ಚಾಗಿ ಬರುವುದು ಹೆಂಗಸರೇ. ಯಾಕಂತ ಹೇಳಿದರೆ ಗಂಡಸರು ಯಾರು ಮೀಟಿಂಗುಗಳಿಗೆ ಬರುವುದು ಬಹಳ ಕಷ್ಟ. ಯಾಕಂದರೆ ಅವರ ದುಡಿಮೆ ಹೆಚ್ಚಿನ ವೆಚ್ಚ ಎಲ್ಲ ಬಾರುಗಳಿಗೆ ಹೋಗ್ತಾ ಉಂಟು. ನಮಗೆ ಅದನ್ನು ಮಾತನಾಡಲಿಕ್ಕೆ ಆಗುವುದಿಲ್ಲ. ಆದರೆ ಹೆತ್ತವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಅತಿ ಕಡಿಮೆ
ಹಣವನ್ನು ಅವರಿಂದ ಕಲೆಕ್ಟ್ ಮಾಡಿ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ. ಕಳೆದ 4 ವರ್ಷಗಳಿಂದಲೂ ಕಂಟಿನ್ಯೂಸ್ ಆಗಿ ನಾವು 100% ರಿಸಲ್ಟು ಪಡ್ಕೊಂಡಿದ್ದೇವೆ. ನಮ್ಮ ಅಧ್ಯಾಪಕಿಯರು ಹೆಚ್ಚಿನವರು ಗೌರವ ಶಿಕ್ಷಕಿಯರು, ಬಹುಶಃ 10-12 ಜನ ಇದ್ದಾರೆ. ಇವರಿಗೆ ನಾವು 8,000ದಿಂದ 10,000ದವರೆಗೆ ನಾವು ಪೇಮೆಂಟ್ ಮಾಡಿಕೊಂಡು, ನಾವು ಊರಿನಲ್ಲೇ ಕಲೆಕ್ಟ್ ಮಾಡಿಕೊಂಡು ಅಥವಾ ಯಾವುದಾದರೂ ಸಂಸ್ಥೆಗಳಿಂದ ಕಲೆಕ್ಟ್ ಮಾಡಿಕೊಂಡು ನಾವು ಒದಗಿಸ್ತಾ ಇದ್ದೇವೆ. ಅವರು ಕಳೆದ 4 ವರ್ಷಗಳಿಂದಲೂ ಬಹುಶಃ ಒಂದು 2 ತಿಂಗಳು 3 ತಿಂಗಳು ಶಾಲೆಯಲ್ಲೇ ಉಳ್ಕೊಂಡು ಮಕ್ಕಳಿಗೆ ಶಿಕ್ಷಣ ರಾತ್ರಿ ಹಗಲು ಇದ್ದು ಕೊಟ್ಟುಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ. ಆ ಕಾರಣದಿಂದ ನಮಗೆ ಈ 100% ರಿಸಲ್ಟ್ ಬರಲಿಕ್ಕೆ ಕಾರಣ ಆಯಿತು. ಇವಾಗ ನೀವು ಹೇಳಿದ ಪ್ರಕಾರ ಗೌರವ ಶಿಕ್ಷಕರನ್ನು ಇದು ಅಪಾಯಿಂಟ್ ಮಾಡಿ ಅವರ ಇಂಟ್ರೆಸ್ಟ್ ಅಲ್ಲಿ ಅವರು ಕಲಿಸಿದ ಕಾರಣ ಈ 100% ರಿಸಲ್ಟ್ ಬಂದದ್ದು ಅದೊಂದು ಅದ್ಭುತವೇ. ಇದೊಂದು ಮಾದರಿ ನಮ್ಮ ಸಮಾಜಕ್ಕೆ. ಆಮೇಲೆ ನಮ್ಮ ಸಮಾಜದ ನೇತೃತ್ವದಲ್ಲಿ ನಿಮ್ಮಂಥವರ ಕೈಯಲ್ಲಿ ಇದು ಸ್ಕೂಲ್ ಇದ್ದ ಕಾರಣ 100% ರಿಸಲ್ಟ್ ಬರ್ತದೆ. ಇದು ಮುಂದೆ ಕೂಡ ಹೀಗೆ ಮುಂದುವರಿಯಲಿ ಅಂತ ಹೇಳಿ ನಮ್ಮೆಲ್ಲರ ನಮಗೆ ಆ ಬಗ್ಗೆ ಬಹಳ ಹೆಮ್ಮೆ ಉಂಟು. ನಮ್ಮ ಅಧ್ಯಾಪಕರ ಬಗ್ಗೆ ನಮಗೆ ಬಹಳ ಗೌರವ ಉಂಟು. ನಮ್ಮ ಹೆಚ್ಚಿನವರು ನಮ್ಮ ವಿದ್ಯಾರ್ಥಿನಿಯರೇ ಹೆಚ್ಚಿನವರು. ಸರಿ. ಬೀರಮುಲ್ಲೆ ಕೃಷ್ಣಣ್ಣ, ನೀವು ಬ್ಯಾಂಕಲ್ಲಿ ಉದ್ಯೋಗಿಯಾಗಿದ್ದು ಬೆಂಗಳೂರಲ್ಲಿ ಇದ್ದು ಅಲ್ಲಿಂದ ನಿವೃತ್ತಿ ಹೊಂದಿ ನೀವು ಊರಿಗೆ ಬಂದು ಆ ವಂಶ ಪಾರಂಪರ್ಯವಾಗಿ ಬಂದಂತಹ ಈ ಕೃಷಿಯನ್ನು ಮುಂದುವರಿಸುವಂತಹ ಆಲೋಚನೆ ಮಾಡಿದ್ದೀರಿ. ಇದೊಂದು ದೊಡ್ಡ ಸಾಹಸವೇ. ಅದರಲ್ಲಿ ನೀವು ಒಂದು ಹೇಳಿದಿರಿ, ನಾನು ಜೇನು ವ್ಯವಸಾಯ ಮಾಡ್ತಾ ಇದ್ದೇನೆ ಅಂತ. ನೀವು ಇಲ್ಲಿ ಕೃಷಿ ಮತ್ತು ಜೇನು ವ್ಯವಸಾಯವನ್ನು ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೀರಿ, ಅದರ ಹೊರತಾಗಿ ನೀವು ಸಮಾಜ ಸೇವೆಯಲ್ಲಿ ಕೂಡ ಇಲ್ಲಿಗ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಿ. ಇದು ಹೇಗೆ ಅಂತ ಎಂಬುದರ ಬಗ್ಗೆ ಸ್ವಲ್ಪ ನೀವು ಬೆಳಕು ಚೆಲ್ಲಬೇಕು ವೀಕ್ಷಕರಿಗೆ. ಕೃಷಿ ಅಪ್ಪ ಮಾಡಿದ ಜಾಗ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ತಾ ತಮ್ಮ ಇದ್ದಾನೆ, ಅವನೊಟ್ಟಿಗೆ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ಅದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದರ ಮೇಲೆ ಕಷ್ಟವಾಗಿದೆ, ಎಲೆ ಚುಕ್ಕೆ ರೋಗ ಎಲ್ಲ ಬಂದು ಅಂತೂ ಹೋಗ್ತಾ ಇದೆ. ಅದರಿಂದ ಉಪವಾಸ ಬೀಳಲಿಕ್ಕಿಲ್ಲ. ಮತ್ತು ಎರಡನೇ ಜೇನು ಕೃಷಿ, ನಾನು SLC ಇರುವಾಗಲೇ ಜೇನು ಪೆಟ್ಟಿಗೆ ಮಾಡ್ತಾ ಇದ್ದೆ. ಬ್ಯಾಂಕಿಗೆ ಹೋದ ಮೇಲೆ ನನ್ನ ತಮ್ಮ ಮಾಡ್ತಾ ಇದ್ದ. ಅವತ್ತು ಇರೋದ ಮೇಲೆ ಪುನಃ ನಾನು ಬಂದ ಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ. ಈಗ 40-45 ಪೆಟ್ಟಿಗೆ ಇದೆ. ಈ ವರ್ಷ ಒಂದು 140 ಕಿಲೋ ಜೇನು ಸಿಕ್ಕಿದೆ. ಅದು ನನ್ನ ಜೇನು ಹೊರಗೆ ಎಲ್ಲಿ ಸಿಕ್ಕುವುದಿಲ್ಲ, ಎಲ್ಲ ಅಡ್ವಾನ್ಸ್ ಬುಕ್ ಮಾಡಿಕೊಂಡು ಹೋಗ್ತಾರೆ. ಕರಾಡ ವಿಶ್ವ ಆ್ಯಪ್ನ ಮೂಲಕ ಕೆಲವರಿಗೆ ಬೇಕಾದ್ರೆ ಮದ್ದಿಗೆ ಬೇಕಾಗ್ತದೆ, ಅದು ಪ್ಲೇಸ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ನಮ್ಮವ್ರು ಇನ್ನೂ ಅವರಿದ್ದಾರೆ. ಹೌದಾ? ನಮ್ಮ ಪೂರ್ಣಿಮಾ ಇದ್ದಾರೆ. ಪೂರ್ಣಿಮಾ ತುಂಬಾ ಸಂತೋಷ. ಮತ್ತೆ ಅದರಡಿಯಲ್ಲಿ ಈಗ ಸಣ್ಣ ಸಣ್ಣ ಸಮಾಜ ಸೇವೆ ಅಲ್ಲೇ ತೊಡಕೊಂಡಿದ್ದೀವಿ. ಹೌದು, ನಿಮ್ಮ ಎಕ್ಸ್ಪೀರಿಯನ್ಸು ಖಂಡಿತವಾಗಿ ಬೇಕಾಗ್ತದೆ ಈ ಸಮಾಜಕ್ಕೆ. ನಿಮಗೆ ಹೊರಗೆ ಹೋಗಿ ಕೆಲಸ ಮಾಡಿ ಗೊತ್ತುಂಟು, ಕೃಷಿ ಗೊತ್ತುಂಟು, ಇದೆರಡು ಸಮ್ಮಿಲನ ಆಗಿರುವಂಥದ್ದು ಬಹಳ ಅಪರೂಪ. ಆಮೇಲೆ ನಿಮ್ಮ ಸೌಮ್ಯ ವ್ಯಕ್ತಿತ್ವ ಎಲ್ಲರನ್ನೂ ಆಕರ್ಷಿಸ್ತದೆ. ಇದು ಹೀಗೆ ಮುಂದುವರಲಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇಲ್ಲಿಯ ಮಹಿಳಾ ಮಣಿಗಳಲ್ಲಿ ವಿಶೇಷ ಮಣಿ ಇದು. ಪೂರ್ಣಿಮಾ ಮನೆ ಹೆಸರು ಪೈರುಪುಣಿ. ನೀವು ಹಲವು ಕಾರ್ಯಗಳಲ್ಲಿ ನೀವು ನಿರತರಾಗಿದ್ದೀರಿ ಅಂತ ನಮಗೆಲ್ಲ ಗೊತ್ತುಂಟು. ನೀವು ಒಂದೊಂದನ್ನು ಇಳೆಯಾಗಿ ಹೇಳಬೇಕು. ಇದು ನಮ್ಮ ವೀಕ್ಷಕರಿಗೆ ನಿಮ್ಮಂಥವರಿಂದ ಅವರು ಉತ್ತೇಜನ ಪಡಿಬೇಕು ಅಂತ ಹೇಳಿ ನಿಮ್ಮ ಹೆಸರು, ಮನೆ ಹೆಸರು, ಆಮೇಲೆ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಮುಂದಿನ ಯೋಚನೆಗಳೇನು ಎಂಬುದರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ, ಕರಾಡದ ವೀಕ್ಷಕರಿಗೆ ನೀವು ಹೇಳಿಕೊಡ್ಬೇಕು. ನನ್ನದು ತಾಯಿ ಮನೆ ಕೂಟೇಲ್ ಅಂತ. ಕೂಟೇಲ್ ಸುಬ್ರಾಯ ಭಟ್ರ ಮಗಳು ನಾನು. ನನ್ನನ್ನು ಕೊಟ್ಟದ್ದು ಪೈರ್ಪುಣಿ ಗಣೇಶ್ ಭಟ್ರು ಅಂತ. ಅವರು ಕಾಣೋದಿಲ್ಲ, ಆದರೂ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಮತ್ತು ನನಗೆ ಮನೆಯಲ್ಲಿ ಅಂದರೆ ಅವರಿಗೆ ಕಾಣೋದ್ರಿಂದ ಸಾಧಾರಣವಾಗಿ ನಾನೇ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಕೆಲಸದವರು ಇದ್ದಾರೆ, ಬರ್ತಾರೆ, ಮತ್ತು ಉಳಿದದನ್ನೆಲ್ಲ ನಾವೇ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ತುಂಬ ತೋಟ ಇಲ್ಲ, ಸ್ವಲ್ಪ ತೋಟ. ಮತ್ತು ಹೆಚ್ಚಿನ ಇದು ಅಂತ ಹೇಳಿದರೆ ಜೇನು ಕೃಷಿ ನನಗೊಂದು ಇಂಟ್ರೆಸ್ಟಿಂದ ಬಂದದ್ದು. ಶುರುವಿಗೊಂದು 2 ಪೆಟ್ಟಿಗೆ ಇಟ್ಟುಕೊಂಡು ಮಾಡಿದೆ. ತರಬೇತಿ ನಾನು ಪುತ್ತೂರಲ್ಲಿ ಪಡ್ಕೊಂಡದ್ದು, ಪುತ್ತೂರು ಸೊಸೈಟಿಯಲ್ಲಿ, ಜೇನು ಸೊಸೈಟಿಯಲ್ಲಿ. ಮತ್ತು ಹಾಗೆ 2 ಪೆಟ್ಟಿಗೆಯಿಂದ ಹಿಡಿದು ಈಗ ಒಂದು 15-20 ಪೆಟ್ಟಿಗೆವರೆಗೆ ಉಂಟು ನನ್ನಲ್ಲಿ. ಬೇರೆ ಹೇಳಲಿಕ್ಕೆ ಅಂತ ಹೇಳಿದರೆ ಅಂತ ಇಲ್ಲ. ಹಪ್ಪಳ ಸಂಡಿಗೆಯನ್ನು ಸ್ವಲ್ಪ ಮಾಡ್ತೇನೆ, ಕೆಲವರು ಕೊಂಡು ಹೋಗ್ತಾರೆ ನನ್ನಲ್ಲಿಂದ. ಹಾಗೆ ನನಗೆ ಒಬ್ಬ ಮಗ ಇದ್ದಾನೆ, ಅವನು ಮೆಕ್ಯಾನಿಕ್ ಮಾಡಿಕೊಂಡು ಈಗ ಪುತ್ತೂರಲ್ಲಿ ಕೆಲಸ, ಇದು ಇಂಜಿನಿಯರಿಂಗ್ ಮಾಡಿದ್ದು. ಈಗ ಬೆಂಗಳೂರಲ್ಲಿ ಡ್ಯಾಮ್ಲರ್ ಅಂತ ಒಂದು ಕಂಪನಿಯಲ್ಲಿ ಕೆಲಸ ಇದ್ದಾನೆ. ಹಾಗೆ ಆಯ್ತು. ನಿಮ್ಮನ್ನು ನೋಡಿ ನಮಗೆ ಬಹಳ ಒಂದು ಸ್ಫೂರ್ತಿ ಬಂದಿದೆ. ನೀವು ಮಾಡಿದಂತಹ ಹೋಮ್ ಪ್ರಾಡಕ್ಟ್ಸ್ಗಳನ್ನು ಅದು ಇನ್ನೂ ಬೆಳಿಬೇಕು, ಎಲ್ಲರಿಗೂ ತಲುಪಬೇಕು. ಅದಕ್ಕೆ ಏನಾದರೂ ಸಹಾಯಗಳು ಬೇಕಾದರೆ ಕರಾಡ ವಿಶ್ವದಿಂದ
ಪ್ಯಾಕಿಂಗ್ ಮಾಡೋದು ಅಥವಾ ಟ್ರೈನಿಂಗ್ ಏನಾದರೂ ಬೇಕಾದ್ರೆ ಬೇರೆಯವರ ಮೂಲಕ ನಾವು ಅದನ್ನು ಪ್ರಯತ್ನ ಪಡ್ತೇವೆ. ಇಲ್ಲಿದ್ದ ಎಲ್ಲ ಮಹಿಳೆಯರನ್ನು ಸೇರಿಸಿ ಇಲ್ಲಿಂದ ಯಾವುದು ಹೊಸದಾಗಿ ನೀವು ಮಾಡುವಂಥ ಹೋಮ್ ಪ್ರಾಡಕ್ಟ್ಸ್ಗಳು ಎಲ್ಲರಿಗೂ ಸಿಗುವಂತಾಗಲಿ ಅಂತ ಹೇಳಿ ನಮಗೊಂದು ಆಸೆ. ದೇವರು ನಿಮ್ಮ ಆಸೆಯನ್ನು ಪೂರ್ತಿಗೊಳಿಸಲಿ. ನಮ್ಮ ಜೊತೆ ಸಚಿನ್ ಕನ್ನಡಕ ಅವರು ಇದ್ದಾರೆ. ಕರಾಡ ವಿಶ್ವಕ್ಕೆ ಅವರು ಡೇ 1ನಿಂದಲೇ ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆನೆ ಸೇರಿದ್ದಾರೆ. ಇಲ್ಲಿ ಪುತ್ತೂರು ವಲಯಕ್ಕೆ ಸಂಬಂಧಪಟ್ಟಂತಹ ಅಡ್ರೆಸ್ಗಳನ್ನು ನಿಡಪಳ್ಳಿ ಪುತ್ತೂರು ಎಲ್ಲವನ್ನು ವೆರಿಫೈ ಮಾಡಿದ್ದೀರಿ. ನಿಮಗೆ ರಾತ್ರಿ ಹಗಲು ನಮ್ಮ ಕಡೆಯಿಂದ ತೊಂದರೆ ಕೊಡ್ತಾ ಇದ್ದೆವು. ನೀವು ನಿಮ್ಮ ಕೆಲಸ ಮಾಡಿ ಅದನ್ನು ನಿಭಾಯಿಸಿದ್ದೀರಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಯಾವಾಗ ಶುರು ಆಯಿತು, ಇವಾಗ ಇಲ್ಲಿಯವರೆಗೆ ತಲುಪಿದೆ, ಆಮೇಲೆ ಈಗಿರುವಂತಹ ಚಾಲೆಂಜ್ಗಳು ಏನಾದರೂ ಇದ್ದರೆ ನೀವು ಹೇಳಬೇಕು. ನೀವು ಇಲ್ಲಿಯ ಪುತ್ತೂರು ಎಡಪಳ್ಳಿಯವರ ಪ್ರತಿನಿಧಿ. ಓಕೆ, ನನ್ನದು ಬಹುಶಃ ಒಂದು ಅಳಿಲು ಸೇವೆ ಕರಾಡ ವಿಶ್ವ ಆ್ಯಪಿಗೆ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನಿಷಿಯಲ್ ಕಾನ್ಸೆಪ್ಟ್ ಬರೀ ಒಂದು ಕಾಂಟ್ಯಾಕ್ಟ್ ಎಲ್ಲರಿಗೆ ಗೊತ್ತಾಗುವಾಗೆ ಅರೇಂಜ್ ಮಾಡಬೇಕು ಅಂತೇಳಿ ಐಡಿಯಾ ಇಟ್ಕೊಂಡು ನೀವು ಮಾಡಿದ್ರಿ. ಎಲ್ಲರ ಅಡ್ರೆಸ್ ಅಪ್ಲೋಡ್ ಮಾಡೋದು, ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ವೆರಿಫೈ ಮಾಡುವಂಥದ್ದು, ಇಂಥದ್ದು ಇನಿಷಿಯಲ್ ಸ್ಟೇಜಲ್ಲಿತ್ತು. ಆಗ ಕಾಂಟ್ಯಾಕ್ಟ್ ನಂಬರ್ ವೆರಿಫೈ ಮಾಡುವಂಥದ್ದು ಒಂದು, ಇನ್ನೊಂದು ಡೀಟೇಲ್ಸ್ ಅಪ್ಲೋಡ್ ಮಾಡುವಂಥದ್ದು ಒಂದಷ್ಟು. ಆ ಕೆಲಸದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಅದರ ನಂತರ ಆ್ಯಪ್ ತುಂಬ ಇನ್ನೂ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ಸಾಕಷ್ಟು ನಮ್ಮ ಸಮುದಾಯದ ನ್ಯೂಸ್ಗಳಿರ್ಬೋದು, ಅಥವಾ ಬೇರೆ ಕಲ್ಚರಲ್ ಪ್ರೋಗ್ರಾಮು, ದೇವಸ್ಥಾನಗಳ ಪ್ರೋಗ್ರಾಮ್ಗಳು ಇರುವಂಥದ್ದು, ಇಂಥದ್ದೆಲ್ಲ ಅದರಲ್ಲಿ ಬರ್ತಾ ಉಂಟು ವಿಷಯಗಳು. ಇದು ದಿನನಿತ್ಯ ಆ್ಯಪ್ ಪ್ರತಿಯೊಬ್ಬರು ನೋಡಬೇಕು. ಅಷ್ಟಾಗುವಾಗ ಇನ್ನಷ್ಟು ಇನ್ವಾಲ್ವ್ ಆಗಿ, ಸಮುದಾಯದೊಳಗೆ ಇನ್ನಷ್ಟು ಇನ್ವಾಲ್ವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೂ ಹೆಲ್ಪ್ ಆಗ್ತದೆ. ಅಥವಾ ಮುಂದಿನ ದಿನಗಳಲ್ಲಿ ಇದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಜನರನ್ನು ಒಟ್ಟು ಸೇರಿಸಲಿಕ್ಕೂ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಎಲ್ಲರೂ ಉಪಯೋಗಿಸಿಕೊಳ್ಬೇಕು ಅಂತೇಳಿ ಹೇಳ್ತೇನೆ. ಆಯಿತು, ನಿಮ್ಮ ಎಲ್ಲರೂ ಇಲ್ಲಿ ಬಂದು ಇವತ್ತಿನ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. ಇದು ಸಂಪರ್ಕ, ಆಮೇಲೆ ನಮ್ಮದು ಅಭಿವೃದ್ಧಿ ಆಗಬೇಕು, ಅದಕ್ಕೆ ಸಹಕಾರ ಬೇಕು. ಈ ಮೂರು, ಸಂಪರ್ಕ, ಸಹಕಾರ, ಅಭಿವೃದ್ಧಿ, ಇದು ನಮ್ಮ ಧ್ಯೇಯ. ಆದ ಕಾರಣ ಎಲ್ಲರೂ ಸೇರಿ ನಾವು ಆ್ಯಪನ್ನು ಬಳಸೋಣ, ಸಮಾಜವನ್ನು ಬೆಳೆಸೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲರ ನಮಗೆ ಒಂದು ಸಜೆಷನ್ ಬೇಕು, ಅಥವಾ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಸಂದೇಶ ಬೇಕು ಕರಾಡ ವೀಕ್ಷಕರಿಗೆ. ಕರಾಡ ಮೊಬೈಲ್ ಆ್ಯಪ್, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಒಂದೊಂದು ಸೆಂಟೆನ್ಸ್ನಲ್ಲಿ ಹೇಳ್ತಾ ಹೋಗಿ. ನನಗೆ ಮೊದಲು ಗೊತ್ತಿರಲಿಲ್ಲ ಕರಾಡ ವಿಶ್ವ ಆ್ಯಪ್ ಉಂಟು ಅಂತ. ಈ ಮೊನ್ನೆ ಇವರು ದುರ್ಗಣ್ಣ ಹಾಕಿದ ಕಾರಣ ಗೊತ್ತಾಯಿತು. ಒಳ್ಳೆ ಆ್ಯಪ್, ನಾನಿನ್ನು ಯೂಸ್ ಮಾಡ್ತೇನೆ ಅದನ್ನು. ಸಂತೋಷ. ನಮ್ಮ ಸಮಾಜವನ್ನು ಇನ್ನೂ ಹೆಚ್ಚು ಬೆಳೆಸಲಿಕ್ಕೆ ಈ ಆ್ಯಪು ಹೆಚ್ಚು ಸಹಕಾರಿ ಆಗ್ತದೆ ಅಂತ ಹೇಳೋ ವಿಶ್ವಾಸ ನನ್ನದು. ಅವರಿಗೆ ಕೊಡಿ. ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಕರಾಡ ವಿಶ್ವ ಆ್ಯಪ್ನಲ್ಲಿ ಸಾಕಷ್ಟು ನಮಗೆ ಪ್ರಯೋಜನ ಆಗ್ತಾ ಇದೆ. ಆದರೆ ಅದರಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಸೇರಿಸಬೇಕು. ನಮ್ಮ ಸಮಾಜದ ಒಟ್ಟು ಜನಸಂಖ್ಯೆ, ಒಟ್ಟು ಮನೆಗಳು, ಅಂದರೆ ಪ್ರತಿಯೊಂದು ಕೂಡ ನಮ್ಮ ಸಮಾಜದ ಒಟ್ಟು, ಈಗ ಕರ್ನಾಟಕ ಸ್ಟೇಟ್ನಲ್ಲಿ ಹೇಳ್ತಾರೆ, ಈಗ ಒಕ್ಕಲಿಗ ಸಮಾಜ ಇಷ್ಟು ಜನಸಂಖ್ಯೆ ಉಂಟು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಅವರಿಗೆ ಲೆಕ್ಕ ಉಂಟು, ಕುರುಬರಿಗೆ ಎಷ್ಟು ಲೆಕ್ಕ ಉಂಟು. ಆದರೆ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಕರಾಡ ಜನಸಂಖ್ಯೆ ಎಷ್ಟು ಉಂಟು ಅಂತ ಹೇಳುವ ಬಗ್ಗೆ ಎಲ್ಲಿ ಕೂಡ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಲೆಕ್ಕಾಚಾರಗಳಿಲ್ಲ. ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟರೆ ಕರಾಡ ಆ್ಯಪ್ ಹೆಚ್ಚಿನವರಿಗೆ ಪ್ರಯೋಜನ ಆಗ್ತದೆ. ಅವರಿಗೆ ಕೊಡಿ. ಕರಾಡ ಆ್ಯಪ್ ನಾನು ಹಾಕಿಕೊಂಡಿದ್ದೆ, ನೋಡ್ತಾ ಇದ್ದೆ ಟೈಮ್ ಆಗೋತ್ತಿಗೆ. ಆದರೆ ಒಳ್ಳೆ ಆ್ಯಪು, ಎಲ್ಲರದ್ದು ನಮ್ಮವ್ರದ್ದೇ ಕೆಲವು ಬರಹಗಳು ನಮಗೆ ನಮ್ಮವ್ರದ್ದೇ ಪರಿಚಯ ಇಲ್ಲ ಇತ್ತು. ಇದರಿಂದಾಗಿ ಕೆಲವು ಬರಹಗಾರ್ತಿಯವ್ರದ್ದು ಇವ್ರದ್ದೆಲ್ಲ ಪರಿಚಯ ಆಯಿತು. ಮತ್ತು ಕೃಷಿಯ ಬಗ್ಗೆಯೂ ಕೆಲವರು ಬರೀತಾರೆ. ಮತ್ತು ಒಳ್ಳೆ ಆ್ಯಪು. ನಮ್ಮಲ್ಲಿ ಕರಾಡ ಸಾಧಕಿಯರು ತುಂಬ ಜನ ಇದ್ದಾರೆ. ಅವರನ್ನು ಹೆಚ್ಚಿನವರನ್ನು ಗುರುತಿಸುವಂಥದ್ದನ್ನು ಈ ಆ್ಯಪ್ನ ಮೂಲಕ ಮಾಡಬೇಕು ಅಂತ ನನ್ನ ಕೋರಿಕೆ. ಸರಿ. ಈ ಕರಾಡ ವಿಶ್ವ ಆ್ಯಪ್ ಕಳೆದ ಒಂದು ದಿನ ನನ್ನದೊಂದು ಸಾಧಕರ ಒಂದು ವಿಷಯದ ಮೇಲೆ ನನ್ನ ಸಂದರ್ಶನ ಆಗಿತ್ತು. ಈ ಆ್ಯಪ್ನ ಮುಖಾಂತರ ನಾವು ವಿಶ್ವವ್ಯಾಪಿ ಒಂದು ಏನು ಪ್ಲ್ಯಾಟ್ಫಾರ್ಮನ್ನು ನೀವು ನಿರ್ಮಿಸಿದ್ದೀರೋ, ಅದರಲ್ಲಿ ಎಲ್ಲ ಸಂಗತಿಗಳು ಈಗ ಒಳಗೊಂಡು ಒಂದೇ ವೇದಿಕೆಯಲ್ಲಿ ನಮಗೆ, ಅಥವಾ ಒಂದೇ ಆ್ಯಪಿಂದ ನಮಗೆ ನೋಡುವಂತಹ ವ್ಯವಸ್ಥೆ, ಅದೇ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸ್ಬೋದು, ಈಗದ ಯುವಜನಾಂಗ ಯಾವ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಮುಂದೆ ಬರಬಹುದು ಅಂತ ಹೇಳುವುದನ್ನು ಈ ಆ್ಯಪ್ ಮುಖಾಂತರ ತಿಳ್ಕೊಂಡು ನಮ್ಮ ಸಮಾಜವನ್ನು ಗಟ್ಟಿಗೊಳಿಸುವಲ್ಲಿ ಈ ಆ್ಯಪ್
ಮುಂದಕ್ಕೆ ಒಳ್ಳೆ ಸಹಕಾರಿ ಆಗಲಿ ಅಂತ ಒಂದು ಹಾರೈಸ್ತಾ ಆ್ಯಪನ್ನು ನಾನು ಕೂಡ ಯೂಸ್ ಧನ್ಯವಾದ. ಮಾಡ್ತಾ ಇದ್ದೇನೆ. ಒಳ್ಳೆ ಆ್ಯಪ್, ಅದ್ಭುತ. ಎಲ್ಲರಿಗೆ ತುಂಬ ಪ್ರಯೋಜನ ಸಿಗ್ತದೆ. ಇನ್ನೂ ಹೆಚ್ಚು ಪ್ರಯೋಜನ ಸಿಕ್ಕುವ ಹಾಗೆ ಮಾಡಲಿ ಅಂತ ಕೇಳಿಕೊಳ್ತೇನೆ. ಕನ್ನಡ ಆ್ಯಪ್ ತುಂಬ ಖುಷಿಯಾಗಿದೆ. ಅದರಲ್ಲಿರುವ ಇದನ್ನೆಲ್ಲ ನೋಡಿಕೊಂಡಿರ್ತೇವೆ. ಇನ್ನು ಮುಂದೆ ಹೀಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಕೊಡ್ತೀನಿ. ಸರಿ, ನಾಗರಾಜಣ್ಣನಿಗೆ. ಕನ್ನಡ ಆ್ಯಪ್ ಕರಾಡ ಸಮುದಾಯದ ಮುಖವಾಣಿ. ಇದು ನಿಜವಾಗ್ಲೂ ಕೂಡ ನಮಗೆ ಹಲವಾರು ವಿಷಯಗಳಲ್ಲಿ ವಿಶ್ವದರ್ಶನ ಮಾಡಿಸ್ತದೆ ಅಂತ ಹೇಳುವ ರೀತಿ ಒಂದು ಭಾವನೆ ಇವತ್ತಿನ ಈ ನಮ್ಮ ಈ ಇವತ್ತಿನ ಈ ಕಾರ್ಯಕ್ರಮದಿಂದ ಗೊತ್ತಾಯಿತು. ಇದು ಇನ್ನು ಮುಂದಕ್ಕೆ ಚೆನ್ನಾಗಿ ಬೆಳೀಲಿ, ನಮ್ಮ ಕನ್ನಡ ಸಮುದಾಯಕ್ಕೆ ಒಂದು ದೊಡ್ಡ ಆಸ್ತಿ ಆಗಲಿ ಅಂತ ಹೇಳಿ ಹಾರೈಸ್ತೇನೆ.